ಡ್ಯಾಡಿ, ನೀವು ಹುಡುಕಿದ ಮನೇಲಿ ನಾವು ಶಿಫ್ಟ್ ಆದ್ವಿ. ಇದು ನಮ್ಮ ಬಂಗ್ಲೆ ಅಂತ ಹೇಳ್ತಿದ್ದಾರೆ. ಸಿಟಿಯಿಂದ ಸ್ವಲ್ಪ ದೂರದಲ್ಲಿದ್ದರೂ ಸೆಮಿಸ್ಟ್ರಲ್ಲಿ ಓದೋಕ್ಕೆ ಹೆಲ್ಪ್ ಮಾಡಿದ್ದು ಈ ಮನೆ ನಮಗೆ ತುಂಬ ಇಷ್ಟ ಆಗಿದೆ. ಈ ಮನೆ ಪಕ್ಕ ಒಂದು ತುಂಬ ಹಳೆಯ ದೇವಸ್ಥಾನ ಇದೆ. ಇಲ್ಲಿ ನನ್ನ ಜೊತೆ ಮರ್ಲಿನ್, ಅಶ್ವತಿ, ನೀತು ಇದ್ದಾರೆ. ಮರ್ಲಿನ್ ಯಾರಂತ ನಿಮ್ಗೆ ಗೊತ್ತಲ್ಲಪ್ಪ? ಟಾಮ್ ಕ್ಯಾಟ್ ಅಂತ ನಮ್ಗೆ ಕೆಂಡಲ್ ಮಾಡ್ತಿರಲ್ಲ, ಅವಳೇ ನಮ್ಮ ಟೀಮ್ ಲೀಡರ್ ಕೂಡ. ಆಮೇಲೆ ನೀತು, ದ ರೊಮ್ಯಾಂಟಿಕ್ ಬರ್ಡ್. ಅದೇ ಲಾಸ್ಟ್ ವೆಕೇಶನಲ್ಲಿ ನಮ್ಮ ಮನೆಗೆ ಬಂದಿದ್ಲಲ್ಲಪ್ಪ. ಅದು ಸರಿ, ಯಾವಾಗ ನಾನು ಮೀಟ್ ಮಾಡೋಕೆ ನಮ್ಮ ಮನೆಗೆ ಬರ್ತೀಯಾ? ನಿನ್ನ ನೋಡಬೇಕು ಅಂತ ತುಂಬ ಅನಿಸ್ತಿದೆ. ಹಾ, ಮತ್ತೆ ನೀನು ಅನ್ಕೊಂಡಾಗೆಲ್ಲ ಇಲ್ಲಿ ಬರೋಕ್ಕಾಗಲ್ಲ, ಆಯ್ತಾ? ಓಕೆ. ಆಮೇಲೆ ಅಶ್ವತಿ ಇರೋದ್ರಲ್ಲೇ ತುಂಬ ಪಾಪ ಅಂದರೆ ಇವಳೇ ಡ್ಯಾಡಿ. ಬುಕ್ ಅಂದರೆ ಹುಚ್ಚು, ಕವಿತೆನೂ ಬರೀತಾಳೆ, ಮತ್ತೆ ಬೇಬಿ ಅಣ್ಣನೇ ಮನೆ ನೋಡ್ಕೊಳ್ಳೋದು ಮತ್ತು ನಮ್ಮ ಅಡುಗೆನೂ ಮಾಡ್ಕೊಡೋದು. ನಾನು ಮೊದಲು ದೊರೆಗೆ ಕುಕ್ ಆದಾಗ ಅವ್ರಿಗಿದೇ ಥರ ಅಡುಗೆ ಮಾಡ್ತಿದ್ದೆ. 3ನೇ ದಿನಕ್ಕೆ ನಮ್ಮ ದೊರೆ ಸತ್ತೋಗ್ಬಿಟ್ರು. ಅವ್ರ ಹೆಂಡತಿ ಮಕ್ಕಳು ಫುಲ್ ಹ್ಯಾಪಿ. ಆ ದೊರೆ ನನ್ನ ನೋಡಿದ್ರೆ ಸಮಾಧಿಯಿಂದನೇ ಓಡೋಗ್ಬಿಡ್ತಾನೆ. ಎತ್ಕೊಳಮ್ಮ, ಸ್ವಲ್ಪ ತಗೊಳಮ್ಮ, ಸ್ವಲ್ಪ ತಗೊಳಮ್ಮ. ನಾನು ನಿಮ್ಮನ್ನ ನನ್ನ ಬರ್ತ್ಡೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಯೋರ್ಸ್ ಲವಿಂಗ್ ಪೂಜಾ. ಹಾ, ಬಂದೆ ಬೇಬಿ ಅಣ್ಣ. ಹೌದು, ನಿಂಗೆ ಸಫೈರ್ ಸ್ಟೋನ್ ಸಿಕ್ತಾ? ಪೂಜಾ ಬೆಸ್ಟ್ ಸ್ಟೋನ್ ಕೂಡ ಅದೇನೆ, ಬ್ಲೂ ಸಫೈರ್ ರಿಂಗ್. ಅದಕ್ಕೆ ಅವಳ ಬರ್ತ್ಡೇಗೆ ಬ್ಲೂ ಸಫೈರ್ ರಿಂಗ್ ಕೊಡೋಣ ಅಂತ. ಸೂಪರ್. ಹೌದು, ನಿಂಗೇನು ಹುಚ್ಚ? ಒರಿಜಿನಲ್ ಸಫೈರ್ ಸ್ಟೋನ್ಗೆ ಎಷ್ಟಾಗುತ್ತೆ ಗೊತ್ತಾ ಹಿಂಗೆ? ಅದು ಮದುವೆ ಆಗ್ತಾರ ಗೌತಮ್ ಕೊಟ್ರೆ ಕೊಡ್ಲಿ ಪರವಾಗಿಲ್ಲ. ನಿಂಗೆ ಕಂಪಲ್ಸರಿ ಕೊಡ್ಲೇಬೇಕು ಅಂತಿದ್ರೆ 1-2 ನಿಂದು ಕಿಡ್ನಿ ಸ್ಟೋನ್ ಕೊಟ್ಬಿಡು. ಹೋಗು ಕಂಜೂಸ್ ನನ್ ಮಗ್ನೆ. ಹೌದು, ನಿನ್ ಬಾನಲ ಸೇನೆಯಲ್ಲಿ ಆ ಬ್ಯೂಟಿ ಪಾರ್ಲರ್ ಒಳಗಡೆನೆ ಇದ್ದಾರೆ. ಓಹೋ, ಹಾಯ್ ಪೂಜಾ. ಹಾಯ್. ನಿಜ ಹೇಳ್ಬೇಕಂದ್ರೆ ಈಗಲೇ ನೀವು ನೋಡಕ್ ಚೆನ್ನಾಗಿ ಕಾಣಿಸ್ತಿರೋದು. ಏನ್ ರೇಗಿಸ್ತಿದ್ಯಾ? ಎಲ್ಗೆ? ಜಸ್ಟ್ ಹಾಗೆ ಆಚೆ. ನೋ ಗರ್ಲ್ಸ್, ನೌ ಇಟ್ಸ್ ಸ್ಟಡಿ ಟೈಮ್. ನಿಜ ಹೇಳು, ಎಷ್ಟು ಪೇಪರಲ್ಲಿ ಫೇಲ್ ಆಗಿದ್ಯಾ? ಅದೆಲ್ಲ ಯಾಕೀಗ? ಈ ಸಲ ಆದ್ರೂ ಚೆನ್ನಾಗಿ ಬರೀತೀನಿ. ಏನೇ ಆದ್ರೂ ನನ್ನ ಬರ್ತ್ಡೇ ಮಿಸ್ ಮಾಡಬೇಡ. ನೋ ಫಾರ್ಮಾಲಿಟೀಸ್. ಊಟಕ್ಕಂದ್ರೆ ಮಿಸ್ ಮಾಡದೆ ಬರ್ತೀನಿ. ಓಕೆ? ನಾನು ನನ್ನ ಬೈಕಲ್ಲಿ ನಿಮ್ಮ 3 ಜನನ್ನು ಡ್ರಾಪ್ ಮಾಡ್ಬಿಡ್ಲಾ? ಅಯ್ಯೋ, ಸುಮ್ಮನೆ ನಿನ್ಗೆ ಯಾಕೆ ತೊಂದರೆ ಹೇಳು? ಕಷ್ಟ ಇಲ್ಲಿ, ಖುಷಿನೇ. ಆಹಾ, ಆಸೆ ನೋಡು. ಬಾಯ್ ವಿವೇಕ್. ಬಾಯ್. ಬರ್ಡೇ ಪಾರ್ಟಿಲಿ ಸಿಗೋಣ. ನಾನು ರಾತ್ರಿ ಫೋನ್ ಮಾಡ್ತೀನಿ. ಬಾಯ್ ಬಾಯ್.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮೊದಲು ನಂಗೆ. ನಿಂಗಲ್ಲ. ಏನೋ ಮಾಡ್ತಿದ್ಯಾ? ಏನಾಗತ್ತೆ? ಏನೂ ಯಾರಾದ್ರೂ ಆಗಲ್ಲ. ನೋಡಿದ್ರೆ? ಯಾರು ನೋಡ್ತಾರೆ? ಹೇಳೋದ್ ಕೇಳು ಪ್ಲೀಸ್. ಏಯ್. ಪ್ಲೀಸ್ ಬಾಯಲ್ಲಿ ಪ್ಲೀಸ್. ಒಂದೇ ಒಂದು ಮುತ್ತು. ನೋ. ನೀತು, ನೀತು, ಏಯ್ ಏಯ್ ಛೇ, ಇಲ್ಲೇನ್ ಮಾಡ್ತಿದೀಯಾ? ಇಷ್ಟೊತ್ತಲ್ಲಿದ್ದೆ? ಓ, ಅದು ಸರಿ. ಹ? ಛೇ, ಶೇಪ್ ಔಟ್ ಆಯ್ತಲ್ಲ. ಇವನು ಇಲ್ಲೇ ಇರ್ಲಿ, ನಿಮ್ಗೂ ಸಹಾಯ ಆಗತ್ತೆ. ಬೇಬಿ ಅಣ್ಣಗೂ ಒಂದ್ ಸಹಾಯ ಇರೋದು ಓಕೆ, ಆದ್ರೆ ನನಗೆ ಕೆಲಸ ಜಾಸ್ತಿ ಆಗ್ಬಾರ್ದು. ಹಾಗಾದ್ರೆ ನಾನು ಹೊರಡ್ತೀನಿ. ಓಕೆ ಮೈ ಬಾಯ್, ನಾಳೆ ಬೆಳಗ್ಗೆ ನಾನು ಹೊರಡ್ತೀನಿ, ಮತ್ತೆ ಸಿಗೋಣ. ಓಕೆ, ಸಿಗೋಣ. ಮರ್ಲಿನ್ ಪೂಜಾ, ಬಾಯ್. ಬಾಯ್. ಹೇ ಮರಿ, ನೀನು ಅಲ್ಲಿ ಊರಲ್ಲಿ ಸುತ್ತೋತಾರ ಈ ಊರಲ್ಲಿ ಸುತ್ತಿ ಅವ್ರಿಗೆ ತೊಂದರೆ ಮಾಡಬೇಡ. ಹೇಳಿದ ಅರ್ಥ ಆಯ್ತು ತಾನೆ? Hey, look at this. Huh? Nice. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ ಡ್ಯಾಡಿ ಎಷ್ಟೊತ್ತಿಗೆ ಹೊರಟ್ರು? ಆಲ್ರೆಡಿ ರೀಚ್ ಆಗಿರ್ತಾರೆ. ಬೇಬಿ ಅಣ್ಣ ಒಂದು ಟೀ. ನಿಮ್ ಡ್ಯಾಡಿಗೆ ಏನಾದ್ರು ಸಂದೇಹ ಬಂದಿರುತ್ತಾ ನಾನು ವಿವೇಕ್ ಎಸ್ಕೇಪ್ ಆಗಿದ್ದು? ಹೇ, ಅವರಿಬ್ರು ನೀವಿಬ್ರು ಆಶೀರ್ವಾದ ತಗೊಳಕ್ ಹೋಗಿದ್ದಾರೆ ಅನ್ಕೊಂಡಿದ್ದಾರೆ. ಲೇ, ಸುಮ್ನೆ ಹೋಗಿ. ಅವರು ಕೂಡ ಹೈಸ್ಕೂಲ್ ಮುಗಿಸಿನೇ ಬಂದಿರೋದು ಅಲ್ವೇನೆ ಪೂಜಾ? ಬೇಡ ನೋಡು, ನಮ್ಮ ಅಪ್ಪ ಬಗ್ಗೆ ತಮಾಷೆ ಮಾಡಬೇಡ. ಲೇ, ನಿನ್ ಓಲೆ ಎಲ್ಲಿ? ಬೆಡ್ಡಲ್ಲಿ ಎಲ್ಲಾದ್ರೂ ಬಿದ್ದಿರುತ್ತೆ. ಲೇ, ನಿಂಗಿಲ್ಲೇನ ಕೆಲಸ? ಡೋಂಟ್ ಕಾಲ್ ಮೀ ಲೇ, ನನ್ನ ಹೆಸರು ನಂದು. ನಂದು ಅಂತೆ ಬಂದು ಅಂತ, ನಿನ್ಗೇನೋ ಕೆಲಸ ಇಲ್ಲೇ? ಬಾರ ನನ್ ಜೊತೆ ಬಾರ. ನೌ ಯು ಫಾಲೋ ಮೀ, ಕಮಾನ್. ನೌ ಯು ಫಾಲೋ ಮೀ. ಹುಡುಗಿ ಮುಂದೆ ಇಂಗ್ಲೀಷಲ್ಲಿ ಮಾತಾಡಿ ಪೋಸ್ಟ್ ಕೊಡ್ತಾವ. ಬೆಡ್ಡಲ್ಲಿ ಎಲ್ಲೂ ಓಲೆ ಇಲ್ಲ. ಪಾರ್ಟಿಗೆ ಮುಂಚೆ ನನ್ನ ಕಿವಿಲೇ ಇತ್ತು, ಎಲ್ಲಿ ಹೋಯ್ತು? ಛೇ, ನೀನು ವಿವೇಕ್ ಕುಸ್ತಿ ಮಾಡ್ತಿದ್ರಲ್ಲ, ಆ ರೂಮಲ್ಲಿರುತ್ತೆ ನೋಡು. ಛೇ, ಎಲ್ಲ ಕಡೆನೂ ಹುಡುಕಾಯ್ತು. ಬಿಡು, ಹೋಗಿದ್ ಹೋಯ್ತು. ಆದ್ರೂ ಅದು ತುಂಬಾ ಕಾಸ್ಟ್ಲಿ ಇವನು. ಪೂಜಾ, ಎಲ್ಲೂ ಇಲ್ಲ. ಇಲ್ಲೂ ಕೂಡ ಚೆನ್ನಾಗಿ ಹುಡುಕ್ಬಿಟ್ಟೆ. ಮರ್ಲಿನ್ ಹೇಳ್ದಂಗೆ ಮೋಸ್ಟ್ಲಿ ನೀನು ವಿವೇಕ್ ಕುಸ್ತಿ ಮಾಡ್ತಾ ಇದ್ರಲ್ಲ, ಅಲ್ಲೇ ಇರತ್ತೆ ಅನ್ಸುತ್ತೆ. ಬಾ, ಅಲ್ಲಿ ಹೋಗಿ ಹುಡ್ಕೋಣ. ಎಲ್ಲಿ ಕಳೀತೋ ಅಲ್ಲಿ ಹುಡುಕಿದ್ರೆ ತಾನೇ ಸಿಗುತ್ತೆ.
ಸೌಂಡ್ ಅದು? ಏನ್ sound? ಯಾರ್ ಕೂಗಿದ್ದು? ಬಾ ಬಾ. ಯಾರ್ ಕೂಗಿದ್ದು? ಯಾರು ಕೂಗಿದ್ದು? ಬೇಬಿ ಅಣ್ಣ ಏನಾಯ್ತು? ಏನಂತ ಗೊತ್ತಿಲ್ಲಮ್ಮ, ಶಬ್ದ ಕೇಳಿ ಓಡ್ ಬಂದ್ ನೋಡಿದ್ರೆ ಈ ಕ್ಲಾಕ್ ತಾನಾಗೆ ಬೆಂಕಿ ಹತ್ತಿದೆ. ಶಿಟ್. ಯಾರಾದ್ರೂ ಇದೀರಾ ಇಲ್ಲಿ? ಏನ್ ಹೇಳೆ? ಮೋಟರ್ ಆನ್ ಮಾಡು, ಪೈಪಲ್ಲಿ ನೀರ್ ಬರ್ತಿಲ್ಲ. ಹಾ, ಒಂದ್ ನಿಮಿಷ. ಅಯ್ಯೋ, ಸುಳ್ಳು ಹೇಳ್ದಿರ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲ ಕಣೋ, ನಾನು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ವಾಸವಾಗಿದ್ದೆ. ಒಂದು ಸಲ ತುಮಕೂರು ಟ್ರೈನಿಂದ ಮನೆಗೆ ಬರ್ತಾ ಇದ್ನ, ರಾತ್ರಿ ಒಂದು 12ರಿಂದ 12:30. ಅಲ್ಲಿ ಸುತ್ತಮುತ್ತ ಯಾರೂ ಇಲ್ಲ, ಒಂದು ನಾಯಿನೂ ಇಲ್ಲ. ಮತ್ತೆ ನೀವು? ಹೊಡಿದಿ ನನ್ನ ಮಗನೇ, ಕೇಳ ಇಲ್ಲಿ. ದಿಢೀರಂತ ಹಿಂದೆಯಿಂದ ಗುಸ್ ಗುಸ್ ಅಂತ ಸೌಂಡು, ಅಂತ ಸೌಂಡು. ಅದೇ ಹಾವಿರ್ಬೇಕು. ಏಯ್ ಸುಮ್ನೆ ಕೇಳ ಇಲ್ಲಿ. ಮೊದ್ಲು ನಾನು ಫಸ್ಟ್ ಭಯಪಟ್ಟೆ, ಹಿಂದೆ ನೋಡಿದ್ರೆ ಸಾಕದಾಗರ ಜೀನ್ಸ್ ಹಾಕರು ಹುಡುಗಿ. ನೋಡು, ಏಸು ಮೇಲೆ ಆಣೆ, ಅವಳು ನನ್ನ ಆಸೆಯಿಂದ ನನ್ನ ಪಕ್ಕದಲ್ಲಿ ಕರೆದ್ಲು. ಮೊದ್ಲು ನಂಗೆ ಭಯ ಆಯ್ತು, ಆಮೇಲೆ ಧೈರ್ಯ ಮಾಡಿ ಅವಳ ಹತ್ರ ಹೋದೆ. ಆಮೇಲೆ ನನ್ಗೇನು ನಾಪಕ ಇಲ್ಲ. ಬೆಳಿಗ್ಗೆ ಎದ್ದು ನೋಡಿದ್ರೆ ನಾನು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಮಲಗಿದ್ದೀನಿ. ನಾನು ಶೀಲ ಕಳ್ಕೊಂಡೆ ಅಂತ ಅವಾಗ ಗೊತ್ತಾಯ್ತು. ನನಗೆ ಆಮೇಲೆ ಗೊತ್ತಾಯ್ತು, 1 ತಿಂಗಳು ಹಿಂದೆ ಸೂಸೈಡ್ ಮಾಡ್ಕೊಂಡಿದ್ದು ಕಾಲೇಜ್ ಹುಡುಗಿ ಅದು ಅಂತ. ಅಯ್ಯಯ್ಯೋ, ಎಷ್ಟು ಕೂಯ್ತಿದ್ದಾರೆ ಇವರು. ಅದು ದೆವ್ವ, ಜೀನ್ಸ್ ಎಲ್ಲ ಹಾಕೊಂಡು. ನಿಮ್ಮ ಶೀಲನ್ ಬೇರೆ ಹಾಳು ಮಾಡ್ಬಿಡ್ತಾ. ಶೀಲೆ ಅಲ್ಲ ಕಣೋ, ಶೀಲಾ. ಎರಡು ಒಂದೇ ಅಲ್ವಣ್ಣ? ಹೋದ್ಮೇಲೆ ಯಾವ್ದಾದ್ರೆ ಏನು? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನೇನೋ ಆಗಿರೋದನ್ನ ಹೇಳ್ದೆ. ಆದ್ರೂ ಇದು ಸ್ವಲ್ಪ ದೊಡ್ಡ ಆಸೆನೆ, ಅದು ದೆವ್ವ ಜೊತೆ. ಅಣ್ಣ, ಅದು ಯಾರಣ್ಣ? ಓ ಅದಾ, ಅದ್ಯಾರೋ ಪಕ್ಕದ ಮನೆ ಇದ್ದಾನ ಅವನು. ನಾನು ಅವಾಗವಾಗ ನೋಡ್ತಾ ಇರ್ತೀನಿ, ಯಾವಾಗ್ಲೂ ಗುರಾಯಿಸ್ಕೊಂಡೇ ನೋಡ್ತಾನೆ. ಏ, ನೀನೆಲ್ಲ ಹೋಗ್ತಿದ್ಯಾ?
ಇದು ಚೆನ್ನಾಗಿದೆ ಅಲ್ವಾ? ಇದು ಹೂಸ್ ದಿಸ್? ಇದು ನಮ್ಮ ಆಂಟಿ. ಓ ಹೇ ಪೂಜಾ, ಇಲ್ಲಿ ನೋಡು. ಇದು ನಮ್ಮ ಆಂಟಿ. ಇದು ಅವ್ರ ಮಗಳು. ಏನು ನಿನ್ ತುಟಿಯಲ್ಲಿ ರಕ್ತ? ಇವನ್ಗೇನಾಯ್ತು? ಲವರ್ಸ್ ಆದ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಬೌಟ್ ಮ್ಯಾರೇಜ್. ಮ್ಯಾರೇಜ್ ಈಸ್ ಮೇಡ್ ಅಪ್ ಆಫ್ 3 rings. ಚಾರ್ದೀಸ್? ಎಂಗೇಜ್ಮೆಂಟ್ ರಿಂಗ್. ಯಾ ಗುಡ್. ದೆನ್ ದೆನ್ ವೆಡ್ಡಿಂಗ್ ರಿಂಗ್. ರೈಟ್. ಹ್ಮ್ ಬಟ್ ದ ಥರ್ಡ್ ಒನ್ ಇಸ್ ಮೂತ್. ಹ್ಮ್ ಗೊತ್ತಾಗ್ತಿಲ್ವಾ? ಇಸ್ ಸಫರಿಂಗ್. ಹೆಂಗೆ ನೋಡಿದ್ರು ಮದುವೆ ಒಂದು ಸಫರಿಂಗೆ. ಸೊ ದೆರ್ ಇಸ್ ಸಫರಿಂಗ್. ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ನನಗೆ ಮದುವೆ ಅಂದ್ರೆ ಆಗಲ್ಲಪ್ಪ. ಹ್ಮ್ ನಂಗೆ ಯಾವತ್ತೂ ಹೀಗೆ ಹಾರಾಡ್ತಾ ಇರಬೇಕು, ಹೌದೌದು. ಲೈಕ್ ಅ ಫ್ರೀ ಬರ್ಡ್. ಎಕ್ಸ್ಕ್ಯೂಸ್ ಮೀ. ಹಾಯ್ ಫ್ರೀ ಬರ್ಡ್, ಏನ್ ಫ್ರೀ ಆಗಿದ್ಯಾ? ಹಾ, ಈಗಲೇ ಬರ್ತೀನಿ, ಕೈ ತೊಳ್ಕೊಂಡು ಬರ್ತೀನಿ. ಮರ್ಲಿನ್, ಆ ಕಡೆಯಿಂದ ಬಾ. ಯಾಕೆ? ಇವ್ರು ಪ್ರಾಬ್ಲಮ್ ಮಾಡ್ತಾರೆ. ಆ ಕಡೆಯಿಂದ ಬಾ, ಹೋಗು. ಹಿಂಗ ಒಬ್ಳೆ ಹೋದ್ರೆ ಹೆಂಗೆ? ಕೋಗಿಲೆ ಕಾಗಿಚ್ಚತಿ ಎಲ್ಲ ತಿರ್ಗಲ್ಲ. ಅದು ಸರಿನೇ. ಕೋಗಿಲೆ ಬಂದು ನಮ್ ಗೂಡಲ್ಲಿ ಮೊಟ್ಟೆ ಇಡ್ಬೋದಲ್ಲ. ಹಲೋ ಬ್ರದರ್, ನಾವೆಲ್ಲ ಸ್ಟೂಡೆಂಟ್ಸ್ ತಾನೆ, ಸುಮ್ಮನೆ ಇಶ್ಯೂ ಮಾಡಬೇಡಿ. ಯು ಇಡಿಯಟ್. ಬಿಡಿ 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 ಬಿಡಿ. ಒಳ್ಳೇದು. ಹುಡುಗರು ಅಂದ್ರೆ ಹಿಂಗೆ ಇರಬೇಕು. ಅಮ್ಮಾಯಕರನ್ನೆಲ್ಲ ಸುಮ್ಮನೆ ಬಿಟ್ಬಿಡ್ರಪ್ಪ. ಏನು? ನೋಡು, ಜಾಸ್ತಿ ಅತಿ ಆದ್ರೆ ಒದೆ ಬೀಳುತ್ತೆ. ಅದಕ್ಕೆ ಒಳ್ಳೆ ಮಾತಲ್ಲಿ ಹೊರಟ್ಬಿಡು. ಹೂ ದ ಹೆಲ್ ಆರ್ ಯು? ಯುವರ್ ಫಾದರ್ಸ್ ಫಾದರ್. ಗೊತ್ತಾಗಿಲ್ವಾ? ನಿಮ್ಮ ಅಪ್ಪನ್ಗೆ ಅಪ್ಪ. ಎಕ್ಸ್ಕ್ಯೂಸ್ ಮಿ ಸರ್. ಥ್ಯಾಂಕ್ ಯು.
ಡ್ಯಾಡಿ ಹೆದರ್ಬೇಡ ಅಂತ ಹೇಳ್ತಿದ್ದಾರೆ. ಅವನು ಇದೇ ರೀತಿ ಒಂದ್ಸಲ 2-3 ದಿನ ಬಿಟ್ಟೆ ಬಂದಿದ್ದಂತೆ. ಅವಂದ್ ಬಟ್ಟೆ ಗಿಟ್ಟೆ ಎಲ್ಲ ರೂಮಲ್ಲಿ ಭದ್ರವಾಗಿದೆ. ನಿನ್ನೆ ಸಾಯಂಕಾಲ 6 ಗಂಟೆವರೆಗೂ ನನ್ ಜೊತೆ ಕಿಚನ್ ಅಲ್ಲೇ ಇದ್ದ. ನೀ ಊಟ ಮಾಡಿ, ಯಜಮಾನ್ರಿಗೆ ಹೇಳಿ ಏನೋ ಒಂದ್ ಮಾಡೋಣ. ನೀನ್ ಯಾಕೆ ಊಟ ನಿಲ್ಸ್ದೆ? ನಂಗೆ ಬೇಡ, ಹಸುವಿಲ್ಲ. ಇಡಿಯಟ್ ಮಂಕಿ, ನಾವೆಷ್ಟು ಹೆದರಿದ್ವಿ ಗೊತ್ತಾ? ಕಮ್ ಆನ್. ಇವನೇ ಗೌತಮ್ ಅನ್ನೋ ಪರೋಡಿ. ಇವಳು ಮರ್ಲಿನ್ ಅನ್ನೋ ಟಾಮ್ ಬಾಯ್. ಇದು ಅಶ್ವತಿ, ದ ಸೈಲೆಂಟ್ ಕ್ಯಾಟ್. ಇದು ನೀತು, ದ ರೊಮ್ಯಾಂಟಿಕ್ ಬರ್ಡ್. Am I right? That is clever mind. ಸರಿ ಬಾ ಹೋಗೋಣ, ಬನ್ನಿ ಹೋಗೋಣ. ಯಾಕೊಂಥರ ಇದೆಯಾ? ಏನೂ ಇಲ್ಲ. ಇದ್ ನಿನ್ ಲಾಸ್ಟ್ ಸೆಮಿಸ್ಟರ್ ತಾನೆ? ನಾನ್ ನಿಮ್ಮಪ್ಪನ್ ನೋಡ್ದೆ ಒಂದು ಸೇಲ್ಸ್ ಕಾನ್ಫರೆನ್ಸ್ ಮುಗಿಸಿ ಬರುವಾಗ ಏರ್ಪೋರ್ಟ್ ಅಲ್ಲಿ. ಮನೆಗೆ ಯಾಕೆ ಬರ್ಲಿಲ್ಲ ಅಂತ ನಿಮ್ಮಪ್ಪ ಒಂದೇ ಕಂಪ್ಲೇಂಟು. ಅದೇನೇ ಆಗ್ಲಿ, ಮುಂದಿನ ತಿಂಗಳ ಒಳಗಡೆ ಮದುವೆ ಮಾಡ್ಬೇಕು ನಿಮ್ಮಪ್ಪ ಇದ್ದಾರೆ. ಎನಿವೆ, ಐ ಟೋಲ್ಡ್ ಹಿಮ್ ನಾನು ಯಾವಾಗ ಬೇಕಾದ್ರೂ ತಯಾರಾಗಿದ್ದೀನಿ. ಎಲ್ಲದಕ್ಕೂ ಉತ್ತರ ಕೊಡ್ತೀಯಾ ಅಲ್ವಾ? ಈಗ ಯಾಕೆ ಸುಮ್ಮನಿದ್ಯಾ? ಹೋದ್ಸಲ ನೋಡಿದ ಪೂಜನ್ ತರ ಇಲ್ವಲ್ಲ ನೀನು, ತುಂಬಾನೇ ಬದಲಾಗಿದ್ಯಾ. ಹಾಗೇನಿಲ್ಲ ಗೌತಮ್, ಎಕ್ಸಾಮ್ ಟೆನ್ಷನ್ ಅಷ್ಟೇ, ಬೇರೇನಿಲ್ಲ. ಓಕೆ, ನಾನು ತೊಂದರೆ ಕೊಡೋದಿಲ್ಲ. ಹೋಟೆಲಲ್ಲಿ MD ವೇಟ್ ಮಾಡ್ತಿದ್ದಾರೆ. ಐ ವಿಲ್ ಬಿ ಬ್ಯಾಕ್ ಇನ್ 1 week. ಅಶ್ವತಿ, ಪೂಜಾ. ಅಶ್ವತಿ, ಪೂಜಾ ಎಲ್ಲೇ? ನಂಗೆ ಗೊತ್ತಿಲ್ಲ, ಬೇಬಿ ಅಣ್ಣನೂ ಕಾಣ್ತಿಲ್ಲ. ಬಾ ಬೇಗ. ಪೂಜಾ. ಅಯ್ಯೋ, ಬೇಬಿ ಅಣ್ಣ, ಎಲ್ಲೋದ್ರಿ ಇವರೆಲ್ಲ? ಬೇಬಿ ಅಣ್ಣ, ಹೇ ಇಲ್ಲಿ ನೋಡು. ಬೇಬಿ ಅಣ್ಣ, ಎದ್ದೇಳಿ. ಹೋಗೆ. ಯಾರಾದ್ರೂ ನೋಡದೆ ತಪ್ಪು ತಿಳ್ಕೊಂತಾರ. ಹೋಗೆ, ಇಲ್ಲಿ ಏನೋ ನಡೀತಾ ಇದೆ. ಅಷ್ಟೊಂದು ಆಸೆ ಇದ್ರೆ ಬಾ. ಬೇಬಿ ಅಣ್ಣ, ಏನು? ಪೂಜಾ ಎಲ್ಲೂ ಕಾಣಿಸ್ತಿಲ್ಲ. ಪೂಜಾ, ಇಲ್ಲಿ ಏನಾಯ್ತು ಗೊತ್ತಾ? ಅಯ್ಯೋ ಯೇಸು, ಇದೆಲ್ಲ ಏನಪ್ಪ?
ಅಲ್ಲಿ ಹೋಗ್ತಿರೋದು ಯಾರು? ಅಲ್ಲಿ ಇದಕ್ಕೆಲ್ಲ ಸೈಕಾಟಿಸ್ಟ್ ಒಪಿನಿಯನ್ ಬೇಕಾಗಿಲ್ಲ. ಜಸ್ಟ್ ಎ ಮ್ಯಾಟರ್ ಆಫ್ ಕಾಮನ್ ಸೆನ್ಸ್. ಹಾಗಾದ್ರೆ ಅಲ್ಲಿ ನಡೆದಿದ್ದೆಲ್ಲ ನಮ್ ಭ್ರಮೆ ಅಂತಿದ್ದೀರಾ? ಹಾಗಲ್ಲ, ಆದ್ರೆ ಹಾಗಂತ ಹೇಳ್ತಾನೂ ಇಲ್ಲ. ಹೊಸದಾಗಿ ಬಂದಿರೋ ಹುಡುಗಿ, ಹೊಸ ಪ್ರಪಂಚ, ಎಕ್ಸಾಮ್ ಟೆನ್ಷನ್ ಬೇರೆ, ಸಾಕಲ್ವಾ ಇದೆಲ್ಲ? ಇದೆಲ್ಲಾನು ಕೂಡ ನಿಮ್ ಮನ್ಸಲ್ಲಿ ಆಳವಾಗಿ ನಿಮ್ಗೆ ಗೊತ್ತಿಲ್ಲದಂತೆ ಕೂತಿದೆ. ಜೊತೆಗೆ ಈ ಮನೇಲಿ ನಡೀತಿರೋ ಏನೋ ಒಂದು ಸ್ಪಾರ್ಕ್, ಇದೆಲ್ಲ ಮನ್ಸಲ್ಲಿ ಸೇರ್ಕೊಂಡು ಏನೋ ಗಜಿಬಿಜಿ ಆಗಿದೆ. ಸೈಕಾಲಜಿಲಿ ಇದನ್ನ ಡಿಲ್ಯೂಷನ್ ಅಂತಾರೆ. ಆದ್ರೆ ಎಲ್ರೂ ಒಂದೇ ವಿಷಯನ ಒಟ್ಟಿಗೆ ನೋಡಿಲ್ವಲ್ಲ, ಒಂದೇ ಸೌಂಡ್ ಕೇಳಿಲ್ವಲ್ಲ, ಅದೇಗೆ ಅಂಕಲ್? ಆಡಿಟೋರಿಯಂ ಅಲ್ಲಿ ಒಬ್ಬ ಮೆಜಿಷಿಯನ್ ತನ್ನ ಅಂತರಂಗದಲ್ಲಿರುವಂತಹ ಮ್ಯಾಜಿಕ್ ಅನ್ನ ಹೇಗೆ ಮರ್ಮದಿಂದ ಆಚೆ ಬಿಡೋದಿಲ್ವೋ ಹಾಗೇನೆ ಇಲ್ಲೂ ಕೂಡ ಅದೇ ತರ ಯಾವುದೋ ಒಂದು ಮರ್ಮ ಒಳಗಡೆ ಕುತ್ಕೊಂಡು ಕಾಡ್ತಾ ಇದೆ. ನನ್ ಪೆಟ್ಟಿಗೆ ತಗೊಂಡು ಒಳಗಡೆ ಇಟ್ಕೊಡು, ನೀಟಾಗೆಲ್ಲ ಇಟ್ಟಿಡು. ನಿಂಗೆ ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಆಗತ್ತಾ? ನಿಂಗೊಂದು ಇಂಜೆಕ್ಷನ್ ಕೊಡ್ತೀನಿ, ಓಕೆ? ನೀನು ಸರಿಯಾಗಿರೋ ಮನುಷ್ಯನೇ. ಈ ತರ ಮನೆನ ನೀನು ಮಲ್ಗೋದಕ್ಕೆ ಕೊಡೋದು ಹೆಣ್ಮಕ್ಳಿಗೆ ಅರೇಂಜ್ ಮಾಡಕ್ಕೆ. ಇದ್ರಲ್ಲಿ ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡು ಮಕ್ಳೇನೆ ಹೆದರ್ಕೊಂಡ್ಬಿಡ್ತಾರೆ. ಏನಾಯ್ತು? ಶಬ್ದ ಕೇಳಿ ಓಡ್ ಬಂದ್ ನೋಡಿದ್ರೆ ಇವ್ನಿಗೆ ಏಟ್ ಬಿದ್ದು ಇಲ್ಲೇ ಬಿದ್ದಿದ್ದಾನೆ. ಯಾರು ಕೂಡ ಇಲ್ಲಿಂದ ಹೋಗೋದ್ ನಾನ್ ನೋಡ್ದೆ. ಸರಿ, ನಡಿ ನಡಿ. ಎಕ್ಸ್ಟ್ರಾ ಸೆನ್ಸಿಲಿಕ್ ಪರ್ಸೆಪ್ಷನ್ ಬಗ್ಗೆ ಕೇಳಿದ್ಯಾ ಅಲ್ವಾ? ಹೌದು. ದೂರದಲ್ಲಿರೋರ್ನ ಹತ್ರ ಕಳಿಸ್ಕೊಳ್ಳೋದು ಮತ್ತೆ ಹತ್ರದಲ್ಲಿರೋರ್ನ ದೂರ ಕಳಿಸೋದರ ಒಂದು ರೀತಿ ಟೆಲಿಕ್ಯಾನ್ಸಸ್ ಇಲ್ಲ ಸೈಕೋಕ್ಯಾನ್ಸಸ್, ಆ ತರ ಇರುವಂತಹ ಒಂದು ಫಿನಾಮಿನಾ. ರೆಗ್ಯುಲರ್ ಆದ ಪ್ರಾಕ್ಟೀಸ್ ಇಂದಾನೋ ಅಥವಾ ಮೆಡಿಟೇಷನ್ ಇಂದನೋ ಮಾಡುವಂತಹ ಒಂದು ವಿಧಾನ. ಈ ಒಂದು ಇಟ್ಸ್ ಎ ಕಾಂಟ್ರವರ್ಷಿಯಲ್. ಹಳೆ ಕಾಲದ ಎಲ್ಲಾ ಗ್ರಂಥಗಳು ಕೂಡ ಇದನ್ನ ಪ್ರೂವ್ ಮಾಡ್ತಾ ಬಂದಿದೆ. ಇದನ್ನ ಪ್ರಾಕ್ಟೀಸ್ ಮಾಡ್ತಾರೋ ಯಾರೋ ಒಬ್ಬ ಈ ಸುತ್ತ ವಟಾರದಲ್ಲಿ ಯಾರೋ ಒಬ್ಬ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಸ್ಕಿಪ್ ಯುವರ್ ಇಂಡ್ಯೂಷನ್. ನನ್ನ ಮಗಳು ಅವಸ್ಥೆ. ಐ ಆಮ್ ಕಮಿಂಗ್ ಟು ದಟ್.
ಇದನ್ನ ಟ್ಯಾಕಲ್ ಮಾಡುವಂತಹ ಒಬ್ಬ ಬುದ್ಧಿಶಾಲಿ ಹುಡುಗ 3 ವರ್ಷದ ಹಿಂದೆ ಒಂದು ಸೈಕಾಲಜಿಕಲ್ ಕಾನ್ಫರೆನ್ಸ್ ನಲ್ಲಿ ಅವನ್ನ ಭೇಟಿ ಮಾಡಿದ್ದೆ. ನೋಡು, ಅವನ್ನ ತೋರಿಸ್ತೀನಿ. ಐ ವಿಲ್ ಶೋ ಯು ಸಿ. ಫಾದರ್, ಇದು ನೋಡಿದ್ರ ಫಾದರ್, ಇದು ಸಾಮಾನ್ಯ ಹುಚ್ಚಲ್ಲ, ದೊಡ್ಡ ಹುಚ್ಚು. ಅಣ್ಣ ಹಾಕಿ ತಪ್ಪಿಗೆ ನಂಗೆ ಸಿಕ್ಕಿರೋ ಬೊಮ್ಮನ ನೋಡಿ ಫಾದರ್. ತೆಗೆದು ತೋರ್ಸು. ಅವನು ಚೈನ್ ಕಟ್ ಮಾಡ್ಕೊಂಡ್ ಬರಲ್ಲ ತಾನೆ? ಅದೆಲ್ಲ ಇಲ್ಲ, ಹೊಸ ಬೀಗ ಹಾಕಿ ಲಾಕ್ ಮಾಡಿದೀನಿ. ಇಲ್ಲಿ ನೋಡಿ. ಫಾದರ್, ಹುಷಾರ್ ಫಾದರ್. ಬರ್ಬೇಡ. ಯಾರು ನೀನು? ಓಡಿಸ್ಬಿಡ್ತೀನಿ, ಸಾಯಿಸ್ತೀನಿ ಹತ್ರ ಬಂದ್ರೆ. ನೀನ್ ಯಾರು? ಬೇಡ, ನನಗ್ಯಾರು ಇಲ್ಲ. ಹತ್ರ ಬರ್ಬೇಡ. ಬೇಡ, ಹೋಗು. ನಾ ಇಲ್ಲಿ ಕೂತ್ಕೊಳ್ಳ, ನಾವೆಲ್ಲ ಇದೀವಲ್ಲ. ನನಗೆ ಯಾರು ಇಲ್ಲ. ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್. ಎಸ್, ದಟ್ಸ್ ಗುಡ್. ಹೌದು, ಏನಕ್ಕೆ ಈ ಸರಪಳಿ? ನಾ ತೆಗೆದಾಕ್ತೀನಿ. ಇನ್ನು ಮುಂದೆ ಇದರ ಅವಶ್ಯಕತೆ ನಿನಗಿಲ್ಲ, ಹಾಗೆ ತಾನೆ? ಬೇಡ. ಎದ್ದೇಳು, ಎದ್ದೇಳು. ನೀ ನನ್ನ ಜೊತೆ ಬರ್ತೀಯಾ? ನಾನು ನಿಂತರನೇ, ನನಗೂ ಯಾರೂ ಇಲ್ಲ. ಬಾ, ಹೊರಗಡೆ ಹೋಗೋಣ ಬಾ. ಇವತ್ತಿಂದ 1 ತಿಂಗಳು ನೀನು ನಮ್ಮ ಜೊತೆನೇ ಇರ್ತಿದೀಯ ಅಷ್ಟೇ. ಬಾ. ಬಾ. ಕಾರಲ್ಲಿ ಹೋಗೋಣ. ಬಂದ್ಬಿಟ್ರ ಸ್ವಾಮೀಜಿ? ಸ್ವಾಮೀಜಿ ಬೇಡ, ವಿಷ್ಣು. ನೀವು ಮರ್ಯಾದೆ ಕೊಡಬೇಕು ಅಂತ ಅನ್ಕೊಂಡ್ರೆ ವಿಷ್ಣು ನಾರಾಯಣನ್ ಕರಿಬೋದು. ಕ್ಯಾನ್ ಐ ಕಮ್ ಇನ್? ಬನ್ನಿ ಬನ್ನಿ. ಓಕೆ. ಹಾಯ್ ಸರ್. ಹಾಯ್. ಪ್ರಯಾಣ ಹೇಗಿತ್ತು? ಫೈನ್. ಗುಡ್. ಪೂಜಾ, ನಾ ಯಾರು ಅಂತ ಗೊತ್ತು ಅಲ್ವಾ?
ಇದು ಪೂಜಾ ಅಂದ್ರೆ. ನಾನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ರೆ ಹಳೆ ಪೂಜಾನ್ ನೋಡ್ಬೋದು. ಇವ್ರು ಯಾರ ಹತ್ರನೂ ಕೇಳ್ದೆ ಹೇಳಬೇಕು. ಹಾ, ಅವ್ರಿಗೂ ಉತ್ತರ ಗೊತ್ತಿರಲ್ವಲ್ಲ ನಾನು ಯಾರು ಅಂತ. ವಿಷ್ಣು, ವಿಷಯ ಏನಾದರೂ ಸೀರಿಯಸ್ ಆಗಿದೆಯಾ? ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ. ಆದ್ರೆ ಇದೆ. ಆದ್ರೆ ಇಲ್ಲಿರೋರ್ಗಿಲ್ಲ, ಬೇರೆ ಯಾರಿಗೋ ಇದೆ. ಅದು ಯಾರಿಗೆ, ಅವ್ರಿಗೇನು ಸಮಸ್ಯೆ? ಲೆಟ್ಸ್ ವೇಟ್ ಅಂಡ್ ಸಿ. ಏಯ್, ನೀ ಧೈರ್ಯವಾಗಿ ಹೋಗ್ಬಾ. ಇವ್ರಿಗೆ ರಕ್ಷಣೆ ಆಗಿ ನಾನು ಇಲ್ಲಿರ್ತೀನಿ. ಓಕೆ, ಆಮೇಲೆ ಭೇಟಿ ಆಗೋಣ. ಬಾಯ್. ಓಕೆ ಸರಿ. ಡಾಕ್ಟರ್, ಮೆಡಿಕಲ್ ಜರ್ನಲಲ್ಲಿ ಮಲ್ಟಿಪಲ್ ಪರ್ಸನಾಲಿಟಿ ಬಗ್ಗೆ ನೀವು ಬರ್ದಿರೋ ಆರ್ಟಿಕಲ್, ಫ್ಯೂಷನ್ ಥೆರಪಿ ಬದಲು ನಾನು ಪ್ರಿಫರ್ ಮಾಡೋದೇನಂದ್ರೆ ರೆಸಲ್ಯೂಷನ್ ಮೆಕ್ಯಾನಿಕ್ಸ್. ಓಕೆ. ಈ ಜಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಭಾಕರ್ ಅವ್ರ ಹೆಸರಲ್ಲಿದೆ. ಇದಕ್ಕೂ ಮುಂಚೆ ಇಲ್ಲೊಬ್ಬ ದೊಡ್ಡ ಜಮೀನ್ದಾರ್ ಇಲ್ಲಿದ್ರ ಅನ್ಸುತ್ತೆ. 4-5 ವರ್ಷ ಮುಂಚೆ ಇಲ್ಲಿ ಏನೋ ಒಂದು ಅನಾಹುತ ನಡೆದಿದೆ. ಅದಾದ್ಮೇಲೆ ಇದನ್ನ ಲಾಕ್ ಮಾಡಿ ಇಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಆ ಹುಡುಗಿರ್ ಬಂದ್ ಇಲ್ಲಿದ್ದಾರೆ. ನಾನ್ ಕೂಡ ಬಂದು ಇಲ್ಲಿ 1 ತಿಂಗಳಾಯ್ತಷ್ಟೇ. ವ್ಯವಸಾಯ ಮಾಡ್ಕೊಂಡು 4-5 ಕಾಸು ಸಂಪಾದನೆ ಮಾಡ್ಕೊಂಡಿರೋ ನನ್ನ ಇಲ್ಲಿ ಬಂದು ಸೇರಿಸಿದ್ದು ಪ್ರಭಾಕರ್ ಸರ್. ಈ ಜಾಗದ ಬಗ್ಗೆ ನೀವು ಇನ್ನೂ ತಿಳ್ಕೊಬೇಕಂದ್ರೆ ಇಲ್ಲೇ ಪಕ್ಕದಲ್ಲಿ ಒಂದು ಬಾವಿ ಇದೆ, ಅದ್ರ ಪಕ್ಕ ಒಂದು ಪಾಳು ಮನೆ ಇದೆ. ಅಲ್ಲಿರೋ ಜಾನು ಅಂತ ಹುಡುಗಿ ಇಲ್ಲಿ ಕೆಲಸ ಮಾಡ್ತಾವಳೆ. ಅಭ್ಯಾಸ ಇಲ್ದನ್ನ ಮಾಡಬೇಡ, ತಲೆ ಸುತ್ತತ್ತೆ. ತುಂಬ ಖಾರ ಇರೋ ಎಲೆ. ಜನಪದ ತಾನೆ. ಅಲ್ಲ ಅಂದ್ರೆ ವಾಪಸ್ ಹೋಗೋಣ ಅನ್ಕೊಂಡೆ. ಅಂದ್ರೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅನ್ಕೊಂಡೆ. ದೊಡ್ಡ ಮನೆಯಿಂದ ಬಂದಿದ್ದೀರಾ? ನಾನು ನಂಬೋ ದೇವ್ರು ನನಗೆಲ್ಲ ತೋರ್ಸುತ್ತೆ. ದೇವ್ರ ಪೂಜೆ ನಡೆಯತ್ತಾ? ಸಾರಾಯಿ ಪೂಜೆ ಇದೆ. ನೀ ಸರಿಯಾದವನು ನಾನು ಯಾರಂತ ತಿಳ್ಕೊಂಡಿದೀಯ. ಶಿವರಾಮ್, ಹೇಳ್ತೀನಿ. ದೊಡ್ಡ ಮನೆ ಯಜಮಾನ್ರ ಆನಂದಪ್ಪ ಮತ್ತೆ ಮಾಧವಿ ಅಮ್ಮೋರ ಒಬ್ಬ ಮಗ. ಆ ಮನೆ ಬಲಭಾಗದಲ್ಲೇ ಈ ಮನೆ ಇದೆ. ಆನಂದ್ ಅವ್ರ ಸೊಸೆ ಊರ್ಮಿಳಾ ಕೂಡ ಅವ್ರ ಜೊತೆನೇ ಬೆಳೆದಿದ್ದು.
ಶಿವರಾಮ್ ನಾನು ಬರ್ತೀನಿ. ಆಟಿಯಾ ಬಾ ಕೂತ್ಕೋ, ನೋಡ್ ಕುತ್ಕೋ. ಗಟ್ಟಿ ಹಿಡ್ಕೋ. ಊರ್ಮಿಳಾ ಅವ್ರ ಅಪ್ಪ ಅಮ್ಮ ಒಂದ್ ಅಪಘಾತದಲ್ಲಿ ಸತ್ತು ಹೋದ್ರು. ಆಮೇಲೆ ಆನಂದಪ್ಪ ಮಾಧವಿಯ ಮನೆಯವಳನ್ನ ಬೆಳೆಸಿದ್ದು. ಚಿಕ್ಕ ವಯಸ್ಸಿಂದಾನು ಶಿವರಾಮು ಊರ್ಮಿಳಾ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಿದ್ರು. ಆದರೆ ಬೆಳೆದ ಮೇಲೆ ಶಿವರಾಮ್ ಇಲ್ಲದ ಸಮಯನ ನೋಡಿ ಬಲವಂತ ಮಾಡಿ ಪಾಪ ಊರ್ಮಿಳಾಗೆ ಬೇರೆ ಮದುವೆ ಮಾಡಿಬಿಟ್ರು. ಆ ಪಾಪಿ ಆನಂದ್ ಅವತ್ತು ರಾತ್ರಿ ಊರ್ಮಿಳಾ ಮನೆ ಮಾಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಅದೇ ರಾತ್ರಿ ಊರ್ಮಿಳಾ ಗಂಡ ಕೂಡ ನೇಣಾಕೊಂಡು ಸತ್ತು ಹೋಗ್ಬಿಟ್ಟ. ಎಲ್ಲಾನು ಓಪನ್ ಆಗಿ ಹೇಳಿದ್ರೆ ನಿಮಗ್ ಶಿಕ್ಷೆನೂ ಕಮ್ಮಿ ಆಗುತ್ತೆ. ನಾನು ಹೇಳಿದ್ದಾನೆ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಹಂಗ ಹೇಳಿದ್ರೆ ಹೆಂಗೆ? ನೀವು ಪೊಲೀಸ್ ಅಂದ ಮಾತ್ರಕ್ಕೆ ಈ ತರ ಟಾರ್ಚರ್ ಮಾಡ್ತಿದ್ರೆ ಹೆಂಗೆ? ಹಿಂಗ್ ಮಾಡ್ಬೋದಾ ನೀವು? ಅವ್ರು ಕೋರ್ಟು ಕೇಸು ಅಂತೆಲ್ಲ ಅಲ್ದಾಡಿದ್ರು. ಹೇಗೋ ಮಾಡಿ ಆನಂದು ಕೇಸ್ನ ಮುಚ್ಚಾಕ್ದ. ಆಮೇಲೆ ನಾನು ಅಲ್ಲಿಂದ ಬಂದ್ಬಿಟ್ಟೆ. ಮಾಧವಿಯಮ್ಮ ಹೋದ ವರ್ಷ ತಾನೇ ತೀರ್ಕೊಂಡ್ರು. ಆಮೇಲೆ ನಾನು ಕೇಳ್ಪಟ್ಟಿದ್ದು ಆನಂದಪ್ಪ ತನ್ನ ತಪ್ಪಿನ ಶಿಕ್ಷೆಗೆ ಅಂತ ಕಾಶಿ ರಾಮೇಶ್ವರ ಹೋದ. ಶಿವರಾಮ ಎಲ್ಲೋದ ಏನಾದ ಯಾರಿಗೂ ಗೊತ್ತಿಲ್ಲ. ಅದಾದ್ಮೇಲೆ ಬಾಟಲು ಮುಗೀತು, ಕತೆನೂ ಮುಗೀತು. ನಾಳೆನು ಬರ್ತೀರಾ ಸರ್? ಮತ್ತೆ ಬಂದ್ರೆ ದೊಡ್ಡ ಬಾಟಲ್ ತಗೊಂಡು ಬನ್ನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಪೂಜಾ ಪೂಜಾ
ಇವಾಗ ಹೇಗಿದ್ಯಾ? ಹೇಗೆ ಫೀಲ್ ಮಾಡ್ತಿದ್ಯಾ? ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಪೂಜಾ, ನನ್ನ ಈ ಕೈನ ನಿಧಾನವಾಗಿ ನೇರವಾಗಿ ನೋಡು. ನಾನು ಕೇಳೋದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ನನ್ನ ಕೈಯನ್ನು ಮಾತ್ರ ನೋಡ್ತಿರ್ಬೇಕು. ಕಮಾನ್ ಕಮಾನ್. ನಿನಗೆ ತೊಂದರೆ ಕೊಡ್ತಿರೋ ಸಮಸ್ಯೆ ಯಾವುದು? ಯಾರೋ ನನ್ನ ಚೈನಲ್ಲಿ ಕಟ್ಟಿದ ಹಾಗಿದೆ. ಯಾರು ಅಂತ ನಿನಗೆ ಗೊತ್ತಾ? ಇಲ್ಲ. ನಿನಗೆ ತೊಂದರೆ ಕೊಡ್ತಿರೋದು ಗಂಡಸ್ರ ಇಲ್ಲ ಹೆಂಗಸ್ರ? ಹೇಳು. ನಾನೇ. ನೀನ್ ಯಾರು? ನಾನೇ ಊರ್ಮಿಳ. ನಿನಗೆ ನಾನು ಸಹಾಯ ಮಾಡ್ಲಾ? ನನಗೆ ಯಾರ ಸಹಾಯನೂ ಬೇಡ. ನಿನಗೆ ಏನು ಬೇಕಾಗಿರೋದು? ಕೊಲೆ. ಊರ್ಮಿಳ, ನೀನು ಓದಿರೋಳಲ್ವಾ? ಯಾರನ್ನೂ ಕೊಲೆ ಮಾಡೋಕ್ಕೆ ಮನುಷ್ಯರಿಗೆ ಅಧಿಕಾರ ಇರಲ್ಲ. ಅದು ನಿಮ್ಮ ಜಗತ್ತಲ್ಲಿ ಮಾತ್ರ. ನನ್ನ ಜಗತ್ತಲ್ಲಿ ಕೊಲೆ ಮಾಡೋದು ತಪ್ಪಲ್ಲ. ಕರ್ಮನ ಸರಿಯಾಗಿ ನಿಭಾಯಿಸಿದ್ರೆ ಮುಕ್ತಿ ಸಿಗುತ್ತೆ. ದುಷ್ಟಶಕ್ತಿ ಸಂಹಾರನೇ ಮುಕ್ತಿ. ದುಷ್ಟಶಕ್ತಿ ಅಂತ್ಯನೇ ನನ್ನ ಉದ್ದೇಶ. ದುಷ್ಟಶಕ್ತಿನ ಸಂಹಾರ ಮಾಡೋದು ಆ ದೇವ್ರ ಕೆಲಸ. ನಾನೇನ್ ದೇವ್ರಲ್ಲ. ಎಲ್ಲ ಹುಡುಗಿರ್ ತರ ನಾನು ಕೂಡ ಒಂದು ಸಾಮಾನ್ಯ ಹುಡುಗಿಯಾಗಿದ್ದೆ. ಅಪ್ಪ ಅಮ್ಮ ನಾನು ಚಿಕ್ಕವಳಿದ್ದಾಗಲೇ ಸತ್ತೋದ್ರು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮುದ್ದಾಗಿ ಬೆಳೆಸಿದ್ದು ನನ್ನ ಅತ್ತೆ ಮಾವನೇ. ಆಹಾ, ನನ್ ಮುದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಕಿಂಡಲ್ ಮಾಡಬೇಡಿ, ನಿಮ್ಮ ಹತ್ರ ಮಾತಾಡಲ್ಲ ಅಷ್ಟೇ. ಅವರ ಒಬ್ಬನೇ ಮಗ ಶಿವರಾಮ್. ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಹಠ ಮತ್ತು ತುಂಬಾ ತುಂಟ ಆಗಿದ್ದ ಅವನು. ಭಯ ಪಟ್ಕೊಂಡೆ. ನಂಗೆ ಬೇಡ. ಸುಮ್ನೆ ತಿನ್ನ. ಬೇಡ ಅಂದೆ ತಾನೆ. ಏಯ್, ಚಿಕ್ಕ ವಯಸ್ಸಿನಿಂದ ಶಿವರಾಮ್ಗೆ ನಾನಂದ್ರೆ ಹುಚ್ಚು ಪ್ರೀತಿ. ಆದ್ರೆ ತುಂಬಾ ಒರಟಾಗಿ ನಡ್ಕೋತಾ ಇದ್ದ ಅವನು. ಏನ್ ಮಾಡ್ತಿದ್ಯಾ? ಬಿಡು, ನನ್ನ ಬಿಡು. ನಾನ್ ಬೆಳೆದು ದೊಡ್ಡೋಳಾದ್ಮೇಲೆ ಶಿವರಾಮ್ ಮೇಲೆ ಇದ್ದ ಭಯ ಇನ್ನೂ ಜಾಸ್ತಿ ಆಯ್ತು. ಬೆಳಕು ಕೊಡೋ ಯಾವುದೇ ದೀಪನೂ ಕೆಳಗಡೆ ಬಿದ್ದು ಹಾಳಾಗಬಾರ್ದು. ಅದು ಸಾಧಾರಣ ದೀಪ ಆಗಲಿ, ದೇವ್ರ ದೀಪ ಆಗಲಿ, ಮನುಷ್ಯನೇ ಆಗಲಿ. ನಿನ್ಗಿನ್ ಭಯನಾ? ಪ್ರೀತಿನ ಹೇಳು. ಶಿವರಾಮ್, ನೀವು ಏನ್ ಅನ್ಕೋತಿರೋ ಅದೇ. ಏನೇ ಇದ್ರು ಪ್ರೀತಿಗೆ ಒಂದೇ ಅರ್ಥ, ಅದೇ ಸ್ವಾರ್ಥ. ಸ್ವಾರ್ಥ ಇಲ್ಲದ ಪ್ರೀತಿ ಶುದ್ಧ ಸುಳ್ಳು. ಅದಕ್ಕೆ ಊರ್ಮಿಳಾ, ನೀನು ನನ್ನ ಸ್ವಾರ್ಥನೇ.
ಸ್ವಾರ್ಥ ಮನುಷ್ಯನ ಹಠಮಾರಿ ಮಾಡುತ್ತೆ. ಆದರೆ ನೀನು ನನ್ನ ಹಂಗೆ ಬದಲಾಯಿಸಲ್ಲ ಅಂತ ಗೊತ್ತು. ನಮ್ಮ ಬಾಲ್ಯ ನಿಂಗೆ ನೆನಪಿದೆ ಅಲ್ವಾ? ನಾನು ಆಟಕ್ಕೆ ಅಂತ ತಗೊಂಡಿರೋ ಹುಡುಗರನ್ನೇ ನಾನು ಸುಮ್ಮನೆ ಬಿಟ್ಟಿರಲಿಲ್ಲ. ಬೇರೆ ಯಾವ ದಾರಿನಿಲ್ಲ ಅಂದರೆ ನಾನು ಹೆಂಗಾರು ಮೋಸ ಮಾಡ್ಬಿಟ್ಟಾರೋ ಗೆದ್ದೇ ಬಿಡ್ತಿದ್ದೆ. ಶಿವರಾಮ್ ಆಸೆ ಪಟ್ಟಿರೋದು ಇನ್ಯಾರಿಗೂ ಸ್ವಂತ ಆಗ್ಬಿಡಲ್ಲ. ನಂಗೆ ಸಿಗ್ಬೇಕಾಗಿರೋದು ಇನ್ನೊಬ್ಬಂಗೆ ಸಿಗೋಕ್ ಬಿಡಲ್ಲ. ಶಿವರಾಮ್, ನಿನ್ ಬಗ್ಗೆ ಅಂತಲ್ಲ, ಹೊಸ ವಿಷಯ ನಿನ್ನ ಹತ್ರ ಹೇಳ್ದೆ ಅಷ್ಟೇ. ಅತ್ತೆಗೂ ಮಾವಂಗೂ ತಮ್ಮ ಮಗನ ಬಗ್ಗೆ ಭಯ ಇತ್ತು. ಯುದ್ಧದಲ್ಲಿ ಗೆಲ್ಬೇಕಾದ್ರೆ ಕಳ್ಸಿದ ಗುರುಗಳನ್ನೂ ಕೊಲ್ಬೋದು ಅನ್ನೋದು ನನ್ನ ಭಾವನೆ. ಅದು ದಯವಿಟ್ಟು ನನ್ನ ಕೈಯಲ್ಲ ಕೆಲಸ ಮಾಡಿಸ್ಬಿಡಿ. ಮೆಟಾಫಿಸಿಕ್ಸಲ್ಲಿ ಡಾಕ್ಟರೇಟ್ ಬಂದ ಮೇಲೆ ಶಿವರಾಮ್ ದುಷ್ಟಶಕ್ತಿನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಉಜ್ಜಯಿನಿಯಲ್ಲಿ ಯಾರೋ ಒಬ್ಬರ ಹತ್ರ ಶಿಷ್ಯನಾಗಿ ಸೇರಿ ಮಂತ್ರ ತಂತ್ರಗಳನ್ನು ಕೆಟ್ಟ ದಾರಿಯಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಇಂಥ ಕೆಟ್ಟ ಮಗನ ದೇವರು ನನಗೆ ಕೊಟ್ಟಿರೋ ಕಾರಣ, ಹೋದ ಜನ್ಮದಲ್ಲಿ ನಾನು ಬ್ರಾಹ್ಮಣನ್ ಸಾಯಿಸಿದೀನಿ ಅಂತ ಜ್ಯೋತಿಷರು ಹೇಳಿದ್ರು. ಆ ಹುಡುಗಿನ ಈ ಪಿಶಾಚಿ ಕೈಲಿ ನಾನು ಒಂದಿನೂ ಕೊಡೋಕ್ಕಾಗಲ್ಲ. ವಸಂತಿ ಮಗ ಜಯಕೃಷ್ಣ ಇದ್ದಾನಲ್ಲ, ಉರ್ಮಿಳಾ ಅಂದರೆ ಅವನಿಗೆ ತುಂಬ ಇಷ್ಟ, ಇವಳಿಗೂ ಇಷ್ಟ. ಲಂಡನ್ನಲ್ಲಿ ದುಬೈಯಲ್ಲಿ ಬಿಸ್ನೆಸ್ ಮಾಡ್ತಿದ್ದಾನೆ. ಶಿವರಾಮ ಉಜ್ಜಯಿನಿಯಿಂದ ಬರೋಷ್ಟರಲ್ಲಿ ಇವ್ರು ಮದುವೆ ಮಾಡಿ ಮುಗಿಸ್ಬಿಡೋಣ. ಮದುವೆ ಆದ ದಿನ ನನ್ನ ಅಮ್ಮನ ಮನೆಗೆ ನಾನು ಮತ್ತೆ ಜಯಕೃಷ್ಣ ಬಂದ್ವಿ. ಯಾಕಿಷ್ಟ ಅನ್ಸಂಟು? ನಂಗೆ ಅಡುಗೆ ಮನೇಲಿ ಚೂರು ಕೆಲಸ ಇದೆ, ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ಒಂದು ಗ್ಲಾಸ್ ಹಾಲು ತಗೊಂಡು ನಾಚ್ಕೊಂಡು ಮದ್ವೆ ಹೆಣ್ಣಾಗಿ ನಾನು ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಯ್ತಾ ಇರಿ. ಅಯ್ಯಯ್ಯೋ, ಅತ್ತೆ ಕರೀತಾ ಇದ್ದಾರೆ. ಅವಸರ ಪಡಬೇಡಿ. ಅದೆಲ್ಲ ಸ್ವಲ್ಪ ಹೊತ್ತಿನ ಸಂತೋಷ ಅಷ್ಟೇ. ಅವತ್ತು ರಾತ್ರಿ
ನೀನ್ ಬರೀ ಬಲಿ ಅಷ್ಟೇ. ನನ್ನ ಹೆತ್ತವರ ಆಸೆ ನೆರವೇರ್ಸಕ್ಕೆ ಬೆಂಕಿ ಮಧ್ಯದಲ್ಲಿ ಬಂದ ಬರೀ ಒಂದು ಕುರಿ ಅಷ್ಟೇ ನೀನು. ಪೂಜೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಬೆಂಕಿಲಿ ಬಂದವನು. ನನ್ನ ಮನ್ಸಲ್ಲಿ ಬಂದ ಸಂದೇಹ ನೀನು. ಅದೇನೆ ನನಗಿಲ್ಲಿ ಬರೋಂಗೆ ಮಾಡಿದ್ದು. ಕರ್ಮಯೋಗಿಯಾದ ನನ್ನ ಕೈಯಲ್ಲಿ ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಚಂಡಾಳ. ನೀನಿರೋ ಜಾಗ ನಾನಿರ್ಬೇಕಾಗಿರೋದು. ಸೊ ಯು ಡೈ. ಬೇಡ ಊರ್ಮಿಳಾ, ಬೇಡ. ಚಿಕ್ಕ ವಯಸ್ಸಲ್ಲಿ ನೀನು ಹೇಳ್ತಿದ್ದಲ್ಲ ನಾನು ನಿನಗೆ ಅಂತ. ನನ್ನೇನು ಮಾಡಬೇಡ. ಮತ್ತೇನಕ್ಕೆ ನಮ್ಮದಲ್ಲಿ ಅವನು? ನಾನು ಕೈ ಮುಗಿದು ಕೇಳ್ಕೊತೀನಿ. ನಮಸ್ಕಾರ ಗುರುಗಳೇ. ಶಿವರಾಮ್, ನಾ ಈ ಮಣ್ಣು ಮೇಲೆ ಕಾಲಿಡ್ತಿದ್ದ ಹಾಗೇನೆ ನಿನ್ನ ಪ್ರೆಸೆನ್ಸ್ ನನಗೆ ಗೊತ್ತಾಗ್ತಿತ್ತು. ನಿಮಗೆ ಆ ಶಕ್ತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ನನಗೆ ಸೃಷ್ಟಿ ಮಾಡೋದು, ಅದನ್ನ ಪಾಲನೆ ಮಾಡೋದ್ರ ಬಗ್ಗೆ ಹೇಳ್ಕೊಟ್ರಿ, ಆದರೆ ಅಳಿವಿನ ಬಗ್ಗೆ ಹೇಳ್ಕೊಟ್ಟೇ ಇಲ್ಲ. ಅದು ನನ್ನ ಧರ್ಮ ಅಲ್ಲ. ನೀವು ವೇದ ಹೇಳ್ಕೊಟ್ರಿ, ಅಥರ್ವಣ ಹೇಳ್ಕೊಟ್ಟಿಲ್ಲ. ಅದು ನನ್ನ ಧರ್ಮ ಅಲ್ಲ. ಶಿವರಾಮ್, ದಯವಿಟ್ಟು ಈ ರೀತಿ ಪೂಜೆನ ನಿಲ್ಲಿಸು. ಅದೆಂಗ್ ಗುರುಜಿ? ಈ ದೇಹ ಬೂದಿಯಾಗೋವರೆಗೂ ಆತ್ಮನ ಹುಡುಕ್ಬೇಕು ಅಂತ ನೀವೇ ಹೇಳ್ಕೊಟ್ರಿ. ಆದ್ರೆ ನೀ ಕಲ್ತಿದ್ದೆಲ್ಲ ತಪ್ಪೇನೆ. ನಿನ್ನ ಉದ್ದೇಶಗಳು ಯಾವುದು ಸರಿ ಇಲ್ಲ. ನೀನ್ ಮಾಡ್ತಿರೋ ಈ ಕೆಲ್ಸಗಳೆಲ್ಲ ನಿನ್ನನ್ನ ಸಂಹಾರ ಮಾಡುತ್ತೆ. ಎದುರು ಮಾತಾಡ್ತೀನಿ ಅಂತ ಅನ್ಕೊಂಬಿಡಿ. ಇವತ್ತು ನೀವು ಕಾಪಾಡಬೇಕು ಅನ್ಕೊಂತಿರೋದು ನನ್ನ ಅಳಿವನ್ನ. ನಾವಾಗೆ ಅಳಿವನ್ನು ಹುಡ್ಕೊಂಡು ಹೋಗೋದು ಆತ್ಮಹತ್ಯೆಗೆ ಸಮ. ಆತ್ಮಹತ್ಯೆ ತಪ್ಪು ಅಂತ ನಮಗೆ ಶಾಸ್ತ್ರ ಹೇಳ್ಕೊಟ್ಟಿದೆ. ಅದಕ್ಕೆ ನೀವು ಇದ್ರಲ್ಲಿ ತಲೆ ಹಾಕಬಾರ್ದು. ನಾವು ಬೇರೆ ಆದ್ಮೇಲೆ ನಿನ್ನ ದಾರಿ ತಪ್ಪಾಗೋಗಿದೆ. ನೀವು ತೋರಿಸಿದ ತಪ್ಪು ದಾರಿಯಲ್ಲೇ ನಾನು ಸರಿಯಾದ ದಾರಿ ಹುಡ್ಕೊಂಡಿದ್ದು. ನೀವು ಬೇಕು ಅಂತ ಮುಚ್ಚಿಟ್ಟಿರೋದನ್ನ, ಸತ್ಯನ ಮುಖ ಎಷ್ಟು ಕೆಟ್ಟದಾಗಿದೆ ಅಂತ ನಾನು ತಿಳ್ಕೊಂಡೆ. ಅದೇ ನನ್ನ ಈ ರೀತಿ ಮಾಡಿರೋದು. ಇವತ್ತು ನನ್ನ ಸ್ವಾರ್ಥ ಅದೇ ಮೋಕ್ಷ, ಅದೇ ನನ್ನ ಗುರಿ. ಇವಾಗ ಯಾರಿಂದ ತಪ್ಪಿಸ್ಕೋಬೇಕಂತಿದ್ಯಾ? ಊರ್ಮಿಳೆಯಿಂದನಾ? ಹಾಗಿದ್ರೆ ನಾನು ನಿಂಗೆ ಸಹಾಯ ಮಾಡ್ತೀನಿ. ಆದರೆ ನೀನೀಗ ಮಾಡ್ತಿರೋ ಪೂಜೆ ಎಲ್ಲ ನಿಲ್ಲಿಸ್ಬೇಕು.
ದುಷ್ಟಶಕ್ತಿಗಳು ನಿನ್ನನ್ನು ಕಾಪಾಡುತ್ತೆ ಅನ್ಕೊಂಡು ಮಾಡ್ತಿರೋ ಪೂಜೆ ಎಲ್ಲ ನೀನು ನಿಲ್ಲಿಸ್ಬೇಕು ಈಗಲೇ. ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿ ನಾನು ಕಲ್ತಿದ್ದು ಈ ವಿದ್ಯೆನೆಲ್ಲ ಬಿಟ್ಟು ನಾನು ಒಬ್ಬನೇ ನಿಂತ್ಕೊಬೇಕು, ಅದೇ ಅಲ್ವಾ? ಸಾಯ್ತೀನಿ ಅಂತ ಗೊತ್ತಾದ್ಮೇಲೆ ಭಯದಿಂದ ನಗ್ತಿರೋ ನಗು ಇದು. ಅದು ನಿನ್ ಕಣ್ಣಲ್ಲಿ ಚೆನ್ನಾಗಿ ಕಾಣಿಸ್ತಾ ಯಾರೇನ್ ಇದೆ. ಹೇಳಿದ್ರು? ಸಾಕು ನಿಲ್ಸು. ಊರ್ಮಿಳ ಹತ್ರ ಮಾತಾಡ್ತೀನಿ. ನಿನಗೇನು ಆಗಲ್ಲ, ಪೂಜಂಗೂ ಏನಾಗಲ್ಲ. ಒಂದು ನರಿಯ ತಂತ್ರನ ನನ್ನ ಹಳೇ ಗುರು ಹತ್ರ ನಾನು ನೋಡ್ತಾ ಇರೋದು. ಆಗಲ್ಲ, ನಾನು ನಿಲ್ಸಲ್ಲ. ಅವಳು ಸಾವು ಆಗಲೇಬೇಕು. ಪೂಜೆಯಿಂದ ಉರ್ಮಿಳ ಆಚೆ ಬರಬಾರ್ದು. ಗರ್ಭದಲ್ಲಿ ಸಾಯೋ ಮಗು ಥರ ಉರ್ಮಿಳ ಪೂಜಾ ಜೊತೆಗೆ ಸಾಯ್ಬೇಕು, ಸಾಯಲೇಬೇಕು. ಅದಕ್ಕೆ ನೀನ್ ಕಲ್ತಿರೋ ವಿದ್ಯೆ ಸಾಕಾಗಲ್ಲ ಶಿವರಾಮ್. ನಿನ್ ವಿನಾಶನ ನೀನೇ ಕರ್ಸ್ಕೊತಾ ಇದೀಯಾ. ಈಗ್ಲೂ ಕೂಡ ನಿನ್ ಸುತ್ತ ಹಾರ್ತಿರೋ ಆ ನಿನ್ ಸಾವನ್ನ ನಾನ್ ನೋಡ್ತಾ ಇದ್ದೀನಿ. ಸಾವನ್ನ ಹತ್ರ ಕೂಡ ಬರ್ದಿರೋ ಥರ ಆ ಮಾಡೋ ವಿದ್ಯೆನ ಈ ಶಿವರಾಮ್ ಯಾವಾಗಲೂ ಕಲ್ತ್ಕೊಂಬಿಟ್ಟ. ನನ್ನ ಶಕ್ತಿಯ 3 ದೀಪಗಳು ನನ್ನ ಹತ್ರ ಇರೋವರೆಗೂ ನಾನು ಅಮರನಾಗೇ ಇರ್ತೀನಿ. ನನ್ನ ಶಿಷ್ಯರಲ್ಲೆಲ್ಲ ಕೆಟ್ಟ ಉದ್ದೇಶ ಇಟ್ಕೊಂಡಿರೋ ನೀನೊಬ್ನೇ. ಇವತ್ತು ನಾನು ನೋಡ್ತಿರೋ ದೊಡ್ಡ ಮುಟ್ಟಾಳನೂ ನೀನೇ ಶಿಷ್ಯ. ನಿನಗೋಸ್ಕರ ಕೊಟ್ಟ ಆ ಸಮಯಗಳಿಗೆ ನಾನು ನೆನ್ಸ್ಕೊಂಡ್ರೆ ನನಗೆ ತುಂಬ ನೋವಾಗುತ್ತೆ. ಯಾವತ್ತೂ ನನ್ನ ಕಣ್ಣು ಕಾಣಿಸ್ಕೋಬೇಡ. ನಾನು ಅವತ್ತೇ ಹೇಳ್ದೆ ನಿಮ್ಗೆ, ಯಾಕೆ ಅವಳನ್ನ ಇಂಥ ಜಾಗ ಕರ್ಕೊಂಬಂದೀರಾ ಅಂತ. ದಿಸ್ ವಿಲ್ ಮೇಕ್ ದಿಸ್ ಬ್ರಾಡ್ಸ್ ಇಂಡಿಪೆಂಡೆಂಟ್ ಅಂತ ನೀವೇ ತಾನೇ ಹೇಳಿದ್ ನನಗೆ. ಈಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ಎನಿವೇ, ಇದು ತುಂಬ ಹೆದರಿಸೋ ಎಕ್ಸ್ಪೀರಿಯೆನ್ಸು. ಸ್ಟೀಫನ್ ಕಿಂಗ್ಸ್ ಬುಕ್ಕಲ್ಲಿ ಮಾತ್ರ ನಾನು ಓದಿರೋದು ಇದನ್ನ. ಪೂಜಾ ಪಕ್ಕದಲ್ಲಿ ಯಾರಿದ್ದಾರೆ? ಅಂಕಲ್ ಮತ್ತೆ ಅಶ್ವತಿ ಇದ್ದಾರೆ. ಪಾಪ, ಶಿ ಈಸ್ ಇನ್ ಟೋಟಲ್ ಶಾಕ್. ಅವ್ರ ಅಮ್ಮಂಗೆ ಈ ವಿಚಾರಣೆ ಗೊತ್ತಿಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೇ ಏಯ್ ನೀನ್ ಬಾ ನನ್ ಜೊತೆ. ಏನಾಯ್ತು? ನೀವಿಬ್ರು ಒಳಗಡೆ ಹೋಗಿ. ಏನ್ ವಿಷಯ ಹೇಳಿ. ಬೇಗ ಬೇಗ. ಏನಾಯ್ತು ಇವರಿಗೆ? ಏನಾಯ್ತು? ಏನಾಯ್ತು? ದುಷ್ಟಶಕ್ತಿಗಳನ್ನ ಪೂಜೆ ಮಾಡೋರ್ಗೆ ಇದು ಅವಶ್ಯಕತೆ ಇದೆ. ಉತ್ತರ ಭಾರತದ ಕಡೆ ಕೆಲವು ಆದಿವಾಸಿಗಳು ಮಾತ್ರ ಇದನ್ನ ಬಳಸ್ತಾ ಇದ್ರು. ಅವನ ಹತ್ರ ಏನೋ ಒಂದು ಗುಟ್ಟಿದೆ. ಅವನ ಇಲ್ಲೇ ತುಂಬಾ ಸಲ ನೋಡಿದ್ದೀನಿ. ಇಲ್ಲೇ ಸುತ್ತಾ ಇರ್ತಾನೆ. ಶಿವರಾಮ್ ಸೇವಕ ಅಥವಾ ಕೆಲಸದವನಾಗಿರ್ಬೋದು. ಯಾಕಂದ್ರೆ ಈ ರೀತಿ ಒಂದು ಕವಚನ ಶಿವರಾಮ್ ಹತ್ರ ನೋಡ್ದಾಗಿತ್ತು. ಮನೆ ಒಳಗೆ ಹೋಗಕ್ಕೂ ಈ ಕವಚನ ಉಪಯೋಗಿಸ್ಬೋದು. ಈ ಕವಚ ಇಲ್ಲದೆ ಇದ್ದವರು ಅಕ್ಕಪಕ್ಕ ಓಡಾಡ್ತಿದ್ರೆ ಶಿವರಾಮ್ಗೆ ತಿಳ್ಕೊಳ್ಳೋ ಶಕ್ತಿ ಇದೆ. ನಿಮಗೆ ಗೊತ್ತಾ, ಆ ಶಿವರಾಮ್ಗಿರೋ ಶಕ್ತಿಗೆ ಮುಖ್ಯ ಕಾರಣ ಆ 3 ಆರದ ದೀಪಗಳು. ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಿರೋ
ಆ ದೀಪಗಳು. ಒಂದೊಂದು ದೀಪನೂ ಒಂದೊಂದು ದುಷ್ಟಶಕ್ತಿಗಳ ಸಂಕೇತ. ಮಾಂತ್ರಿಕನ ಮಂತ್ರವಾದ ಮತ್ತು ಸಾಮರ್ಥ್ಯ. ಆ ದೀಪ ಬೆಳಗ್ತಿರೋವರೆಗೂ ಅವನನ್ನ ಏನು ಮಾಡೋಕ್ಕಾಗಲ್ಲ. ಅವನನ್ನ ಸಾಯಿಸ್ಬೇಕು ಅಂತಂದ್ರೆ ಬೆಳಕನ್ನ ಆರಿಸ್ಬೇಕು. ಆ ದೀಪ ಹರಿದ್ರೆ ಏನಾಗುತ್ತೆ? ಅವನ ಶಕ್ತಿ ಒಂದೊಂದಾಗಿ ಇಲ್ವಾಗುತ್ತೆ. ಆಮೇಲೆ ಅವನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಕಾಗಿರೋ ಪೂಜೆನೇ ನಾನು ಮಾಡ್ತಿರೋದು. ನಾನು ಆ ಹೋಮದ ಕುಂಡದ ಪಕ್ಕ ಹಚ್ಚಿರೋ ಆ 3 ದೀಪಗಳು ಅವನ ದೀಪದ ಶಕ್ತಿಗಳನ್ನ ಎಳ್ಕೊಳತ್ವೆ. ಶಿವರಾಮನ ದೀಪಗಳು ಆರ್ತಿದ್ ಹಾಗೇನೆ ನಾನು ನನ್ನ ದೀಪನ ಉರಿಸ್ತೀನಿ. ಅದರಿಂದ ಅವನ ಶಕ್ತಿ ಎಲ್ಲ ಹೊರಟೋಗುತ್ತೆ. ಈ ರೀತಿ ಆದ್ರೇನೆ ಪೂಜನಿಂದ ಊರ್ಮಿಳನ ಬಿಡಿಸ್ಕೊಂಡು ಬರ್ಬೋದು. ಹೌದಾ ಅಂಕಲ್? ಹಾಗಾದ್ರೆ ಈ ತಾಯ್ತಾ ಕಟ್ಕೊಂಡು ಶಿವರಾಮ್ ಜಾಗಕ್ಕೆ ಹೋದ್ರೆ ಆ ಎಲ್ಲ ದೀಪನೂ ಆರಿಸ್ಬೋದಾ? ಎಸ್. ಆದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ. ಅವನ ಕಣ್ಣಿಗೆ ಏನಾದರೂ ಬಿದ್ರೆ ಖಂಡಿತ ಸಾವೇ. ವಿವೇಕ್, ಇದೊಂದು ಪ್ರಯತ್ನ ಅಷ್ಟೇ. ನಾನು ಈ ತಾಯ್ತಾ ಕಟ್ಕೊಂಡು ಒಳಗಡೆ ಹೋಗ್ತೀನಿ, ನೀನ್ ಇಲ್ಲೇ ವೆಯ್ಟ್ ಮಾಡು. ಬೇಡ ಬೇಡ ಗೌತಮ್. ಬೇಕು, ಅಟ್ಲೀಸ್ಟ್ ಇಲ್ಲಿ ಏನಾಗ್ತಿದೆ ಅಂತಾದ್ರೂ ತಿಳ್ಕೊಬೇಕಲ್ವಾ ನಾವು. ಈಶ್ವರ, ಏಯ್, ಏನ್ ಪೂಜಾ? ಏಯ್, ಏಯ್ ಪೂಜಾ, ಏಯ್ ನೋಡು.
ಹೆತ್ತ ತಂದೆನೂ ಕೂಡ ಸಾಯಿಸಿದ ಔರಂಗಜೇಬ್ಗಿಂತ ಕೀಳಾಗಿರೋನು ಇವನು ಹುಟ್ಟಿದ ದಿನ ರಾತ್ರಿ ಮಳೆ ರಕ್ತದ ಕಲರಲ್ಲಿತ್ತು. ಶಿವರಾಮ ಅವನೆರಡನ್ನು ಕೂಡ ಅವ್ನು ನಂಬಲ್ಲ. ಹಂಗಿರ್ಬೇಕಾರೆ ಅವನು ನನ್ನ ಹೆಂಗ್ ನಂಬ್ತಾನೆ? ನಾವಿಲ್ಲಿಂದ ಹೇಗೆ ತಪ್ಪಿಸ್ಕೋಬೇಕು? ಸಾವನ್ನ ಕಾಯ್ತಾ ಕೂತಿರೋ ನಾನು ಅದ್ರ ಬಗ್ಗೆ ನಾನು ಇವತ್ತವರೆಗೂ ಯೋಚನೆ ಇಲ್ಲಿರೋ 3 ದೀಪನೇ ಅವನ ಶಕ್ತಿ ಅಲ್ಲ. ಇದನ್ನ ಆರಿಸ್ಬಿಡ್ಬೇಕು. ಅವಾಗಲೇ ಅವನ ಶಕ್ತಿ ಇಲ್ದರೆ ಹೋಗೋದು. ಬಾಯಿಂದ ಊದಿ ಆರಿಸ್ಬಾರ್ದು. ಬಳಗೈ ತೋರು ಬೆರಳಿಂದ ಅದನ್ನ ಆರಿಸ್ಬೇಕದನ್ನ. ದೇವರನ್ನ ಮನಸ್ಸನ್ನು ನೆನೆಸ್ಕೊಂಡು ಧೈರ್ಯವಾಗಿ ಮಾಡು. ದೀಪ ಹತ್ಕೊತು. ಓಂ ಕ್ಲೀಂ ಕ್ಲೀಂ ಚೀಂ ದಸ್ತಾ.
ಶಿವರಾಮನ್ನ ಕಾಪಾಡ್ತಿರೋ ಶಕ್ತಿ ಅವನಿಂದ ಹೊರಗೋಗ್ತಿದೆ. ಅವನ ಹತ್ರ ಇದ್ದ 3 ದೀಪದಲ್ಲಿ 2 ದೀಪ ಆರೋಗಿದೆ. ಮಂತ್ರವಾದ ದುಷ್ಟಶಕ್ತಿ ಅವನ ಹತ್ರ ಇನ್ನೂ ಉಳ್ಕೊಂಡಿಲ್ಲ. ಆ ಶಕ್ತಿ ಅವನಿಗೆ ಸಿಗದೆ ಇರೋ ಹಾಗೆ ಮಾಡೋದಕ್ಕೆ ಈ ದೀಪಗಳನ್ನ ನಾನು ಉರಿಸ್ತಾ ಇದ್ದೀನಿ. ಈಗ ಅವನ ಹತ್ರ ಇರೋದು ಸಾಮರ್ಥ್ಯ ಮಾತ್ರ. ಅದು ಹೊರಟೋಗೋದಕ್ಕೆ ಮುಂಚೆ ಪೂಜಾ ಇಲ್ಲಿಗೆ ಬರಬೇಕು. ಅವಳು ಒಳಗಡೆ ಇರೋ ಊರ್ಮಿಳನ ಹೊರ ಕರ್ಕೊಂಬರ್ಬೇಕು. ಇಲ್ಲ ಅಂದರೆ ಇನ್ನೊಂದು ಸಾವಿಗೆ ನಾವು ಕಾರಣ ಆಗ್ತೀವಿ. ಮೂರನೇ ದೀಪ ಅಮ್ಮ ದೇವಿ ದುರ್ಗಾದೇವಿ. ಅವನು ಶಿವರಾಮನ್ ಸಾಯ್ಸಕ್ ಹೋಗಿದ್ದಾನೆ. ಅದಕ್ಕೂ ಮುಂಚೆ ಶಿವರಾಮ್ 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 ಹೊರಗಡೆ ಬಾ. ನಿನ್ ಸಾವು ಹತ್ರ ಬಂದಿದೆ. ಸಾಧ್ಯ ಇಲ್ಲ, ನಾನು ಆಚೆ ಬರಲ್ಲ. ಏಕಲವ್ಯನ ಬೆರಳು ತಗೊಂಡ ದ್ರೋಣಕ್ಕಿಂತ ಮೋಸ ನೀನು. ನಾನು ಹಿಂಗೆ ಕಡೆ ಸಾರಿ ಹೇಳ್ತಿದ್ದೀನಿ, ನಿನಗಿದು ಯಮಗಂಟ್ ಕಾಲ. ದಯವಿಟ್ಟು ಹೊರಗಡೆ ಬಾ. ನೋ, ಶಿವರಾಮ,
ಊರ್ಮಿಳಾ ಬೇಡ ನಂಗೇನು ಮಾಡಬೇಡ. ತೆಗೀರಿ. ತೆಗೀರಿ, ಬಾಗಿಲು ತೆಗೀರಿ. ತೆಗೀರಿ, ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಶಿವರಾಮ, ನೀವ್ಯಾಕೆ ನನ್ನ ನೋಡಿ ಭಯ ಪಡ್ತಿದ್ದೀರಾ? ರಕ್ತದ ಬಣ್ಣ ಮುಂಚೆಯಿಂದನೂ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಭಯ ಪಡ್ಬೇಡಿ, ನೀವು ತುಂಬಾ ದೊಡ್ಡ ಮಂತ್ರವಾದಿ. ನೀವ್ ಇದನ್ನ ನೋಡಿ ಭಯ ಪಡೋದಾ? ಶಿವರಾಮ, ನಾವು ಚಿಕ್ಕೋರಿದ್ದಾಗ ಒಂದು ಆಟ ಆಡ್ತಾ ಇದ್ವಿ, ನೆನ್ಪಿದ್ಯಾ? ನಿಗದಿ ಮಾಡಿದ ಸಮಯದೊಳಗೆ ಕೂಡಿ ಹಾಕಿದ್ರಿಂದ ತಪ್ಪಿಸ್ಕೊಳ್ಬೇಕಿತ್ತು. ಆ ರೀತಿ ಒಂದು ಆಟ. ನಿಮ್ ಮುಂದಿರೋ ಗಡಿಯಾರದಲ್ಲಿ 12 ಗಂಟೆ ಆಗೋಕೆ 1 ನಿಮಿಷ ಇದೆ. 12 ಗಂಟೆಯ ಒಳಗೆ ರೂಮಿಂದ ತಪ್ಪಿಸ್ಕೊಂಡ್ರೆ ಈ ಆಟದಲ್ಲಿ ನಾನ್ ಸೋಲ್ತೀನಿ, ತಪ್ಪಿಸ್ಕೊಳ್ಳಿಲ್ಲ ಅಂದ್ರೆ ನಾನ್ ಗೆಲ್ತೀನಿ. ಶಿವರಾಮ, 12 ಗಂಟೆ ಆಗ್ತಿದೆ. ಇನ್ನು 10 ಗಂಟೆ ಸದ್ದು ಕೇಳಿದ್ರೆ ನೀವು ಸತ್ತೋಗ್ತೀರಾ. ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಊರ್ಮಿಳಾ, ಅವಳು ಬಿಟ್ಟು ಹೊರಗಡೆ ಬಾ. ಹೋಗ್ತೀನಿ, ಹೋಗ್ತೀನಿ, ಹೋಗ್ತೀನಿ. मृत्योस्तुल्यं त्रिलोकी मृत्युसान्निस्सन्निधिं
ವಿಷ್ಣುಪತ್ಯ ಪದವ್ಯ ಯದಂತಿ ಯಚ್ಚದುರಗಿ ಭಯಂ ವಿಂದದಿ ಮಾಮಿಹ ಅವಮಾನವಿದಚ್ಚಹಿ ಯದುಧಿಯಂ ಭಗವತಿ ಕ್ಷಮಯ ಓಂ ಹ್ರೀಂ ದುಂ ದುರ್ಗಾ ದೇವಿ ಶರಣಮಹಂ ಪ್ರಪದ್ಯೆ ಓಂ ಹ್ರೀಂ ಪ್ರತಿಕೂಲಂ ಆಪದಂ ನಾಶಯ ನಾಶಯ ಸಂಪದಂ ಪ್ರಾಪಯ ಪ್ರಾಪಯ ಬಾಧಾ ಪೂಜಾ ಬಾ. ಹೇ ಮಗಳೇ, ಹೌ ಡು ಫೀಲ್? ಯಾವುದು ಕನಸಿಂದ ಆಚೆ ಬಂದಾಗಿದೆ. ಸದ್ಯ ಮೇಡಮ್, ಇನ್ಮೇಲೆ ಇಂಥ ಕನ್ಸೆಲ್ಲ ಕಾಣ್ಬೇಡ. ಸಂತೋಷ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಬಾಯ್. ವಿಷ್ಣು ನಾರಾಯಣ್, ಆ ನಾನು ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಕೈಗೂ ಎಟಕ್ಲಾರ್ದೇ ಇರುವಂತ ಸಾಕಷ್ಟು ವಿಷಯಗಳು ಈ ಪ್ರಪಂಚದಲ್ಲಿ ನಡೀತಾ ಇದೆ. ಎಲ್ಲೋ ಭೂಮಿ ಮೇಲಿರೋ ಸಾಧಾರಣ ಮನುಷ್ಯರಿಗಿವೆಲ್ಲ ಇದೆಲ್ಲ ಹೇಗೆ ಗೊತ್ತಾಗುತ್ತೆ? ಅಂಕಲ್, ಇದನ್ನೇನ್ ಮಾಡೋದು? ಇದು ನಾನು ಒಬ್ಬನೇ ಇದ್ದೀನಿ, ನನಗೆ ಬೇಕಾಗುತ್ತೆ. ಹುಷಾರು ಅಂಕಲ್, ಮತ್ತೇನಾದ್ರೂ ತೊಂದರೆ ಕೊಟ್ಟಾಳು. ಅವಳು ನಿಮ್ಮಷ್ಟೇನು ತೊಂದರೆ ಕೊಡಲ್ಲ.